ನಡೆದಂತ ಮೊದಲ T20 ಪಂದ್ಯದಲ್ಲಿ ಭಾರತ ಒನ್ ಸೈಡೆಡ್ ಆಗಿ ಗೆದ್ದಿತ್ತು. ಆದರೆ ಎರಡನೇ ಮ್ಯಾಚ್ ಅಲ್ಲಿ ಸೌತ್ ಆಫ್ರಿಕಾ ತಂಡ ಒನ್ ಸೈಡೆಡ್ ಆಗಿ ವಿನ್ ಆಗಿದೆ. 5 ಪಂದ್ಯಗಳ ಸರಣಿ ಈಗ ಸಮಬಲ ಆಗಿದೆ. ಇಂಟ್ರೆಸ್ಟಿಂಗ್ ವಿಚಾರ ಅಂದ್ರೆ ಭಾರತ ಎರಡನೇ ಪಂದ್ಯದಲ್ಲಿ ಸಾಕಷ್ಟು ಮಿಸ್ಟೇಕ್ಗಳನ್ನ ಮಾಡಿಕೊಂಡಿದೆ. ಹಾಗಾದ್ರೆ ಭಾರತದ ಸೋಲಿಗೆ ಏನೆಲ್ಲ ಕಾರಣ ಆಯ್ತು ಅನ್ನೋದನ್ನ ಈ ವಿಡಿಯೋದಲ್ಲಿ ಹೇಳ್ತೇನೆ. ನಾನು ಶಾಂತ, ನೀವು ಸುದ್ದಿಯಾನದ ಸಬ್ಸ್ಕ್ರೈಬರ್ ಆಗೋದಕ್ಕೆ ಮರಿಬೇಡಿ. ಮೊದಲ ಮ್ಯಾಚ್ ಅಲ್ಲಿ ದಕ್ಷಿಣ ಆಫ್ರಿಕಾವನ್ನ 101 ರನ್ಗಳಿಂದ ಸೋಲಿಸಿದಂತ ಭಾರತ ಚಂಡೀಗಢದಲ್ಲಿ ನಡೆದಂತ ಎರಡನೇ ಪಂದ್ಯದಲ್ಲಿ 51 ರನ್ಗಳಿಂದ ಸೋಲನ್ನ ಕಂಡಿದೆ. ಬಹುಶಃ ಫೈಟ್ ಕೊಟ್ಟು ಸೋತಿದ್ರೆ ಅದೊಂಥರ ಆಗ್ತಾ ಇತ್ತು. ಆದ್ರೆ ಭಾರತ ನಿನ್ನೆ ಮ್ಯಾಚ್ ಅಲ್ಲಿ ಬೌಲಿಂಗ್ ನಲ್ಲೂ ಎಫೆಕ್ಟಿವ್ ಆಗಿರಲಿಲ್ಲ, ಬ್ಯಾಟಿಂಗ್ ನಲ್ಲೂ ಇಂಪ್ಯಾಕ್ಟ್ ಮಾಡಲಿಲ್ಲ. ಅದರಲ್ಲೂ ಭಾರತದ ಸೋಲಿಗೆ ಟೀಮ್ ಇಂಡಿಯಾದ ನಾಯಕ ಸೂರ್ಯಕುಮಾರ್ ಯಾದವ್ ಹಾಗೆ ವೈಸ್ ಕ್ಯಾಪ್ಟನ್ ಶುಭ್ಮನ್ ಗಿಲ್ ನೇರ ಹೊಣೆ ಅಂದ್ರೂ ಕೂಡ ತಪ್ಪಾಗಲ್ಲ. ಪ್ಲೇಯಿಂಗ್ 11 ನಲ್ಲಿ ಯಾವುದೇ ಬದಲಾವಣೆ ಮಾಡದೆ ಟಾಸ್ ಗೆದ್ದಂತ ಭಾರತ ಈ ಪಂದ್ಯದಲ್ಲಿ ಮೊದಲಿಗೆ ಫೀಲ್ಡಿಂಗ್ ಅನ್ನ ಆಯ್ಕೆ ಮಾಡಿಕೊಳ್ಳುತ್ತೆ. ಆದ್ರೆ ಬೌಲಿಂಗ್ ನಲ್ಲಿ ಹಿಗ್ಗಾಮಗ್ಗ ಹೊಡೆಸ್ಕೊಂಡ್ರು. ಡಿಕಾಕ್ ಅಬ್ಬರಕ್ಕೆ ಭಾರತ ಬೌಲರ್ಸ್ ತಂಡ. ಟಾಸ್ ಸೋತು ಮೊದಲು ಬ್ಯಾಟಿಂಗ್ ಮಾಡಿದಂತ ದಕ್ಷಿಣ ಆಫ್ರಿಕಾ 213 ರನ್ಗಳನ್ನ ಕಲೆ ಹಾಕಿತ್ತು. ತಂಡದ ಪರ ಆರಂಭಿಕ ಆಟಗಾರ ಕ್ವಿಂಟನ್ ಡಿಕಾಕ್ ಅಂತೂ ಅಕ್ಷರಶಃ ರೌದ್ರ ರೂಪ ತಾಳಿದ್ರು. ಕೇವಲ 46 ಎಸೆತಗಳಲ್ಲಿ 90 ರನ್ಗಳನ್ನ ಕಲೆ ಹಾಕಿದ್ರು. ಅಂಡ್ ಮಿಡಲ್ ಓವರ್ ನಲ್ಲೂ ಕೂಡ ಒಳ್ಳೆ ಸ್ಕೋರ್ ಬಂತು. ಅದರಲ್ಲೂ ಭಾರತದ ಬೌಲರ್ಸ್ ತುಂಬಾನೇ ಎಕ್ಸ್ಪೆನ್ಸಿವ್ ಆಗಿದ್ರು. ಜಸ್ಪ್ರೀತ್ ಬುಮ್ರಾ ಮತ್ತು ಹರ್ಷದೀಪ್ ಸಿಂಗ್ ಅಂತೂ 8 ಓವರ್ಗಳಲ್ಲಿ ಬರೋಬ್ಬರಿ 99 ರನ್ಗಳನ್ನ ಕೊಟ್ರು. ಅದರಲ್ಲೂ ಹರ್ಷದೀಪ್ ಸಿಂಗ್ ಅಂತೂ ವೈಡ್ ಕೊಟ್ಟಿದ್ದು. ಒಂದೇ ಓವರ್ನಲ್ಲಿ 7 ವೈಡ್ ಹಾಕಿ 1 ಓವರ್ನಲ್ಲಿ ದಾಖಲೆಯ 13 ಬಾಲ್ಗಳನ್ನ ಬೌಲ್ ಮಾಡಿದ್ರು. ಹೀಗೆ 213 ರನ್ಗಳನ್ನ ಕೊಟ್ಟು ದಾಖಲೆಯ 214 ರನ್ಗಳ ಚೇಸಿಂಗ್ ಇಳಿದ ಭಾರತ ಫಸ್ಟ್ ಓವರ್ನಲ್ಲೇ ಬ್ಯಾಟಿಂಗ್ ನಲ್ಲಿ ಡಮಾರ್ ಅಂತ ವಿಕೆಟ್ ಅನ್ನ ಕಳ್ಕೊಳ್ಳುತ್ತೆ. ಆ ನಂತರ ಪೆವಿಲಿಯನ್ ಪರೇಡ್ ನಡೀತಾನೇ ಇತ್ತು. ತಂಡದ ಪರ ಏಕಾಂಗಿಯಾಗಿ ಹೋರಾಟ ನಡೆಸಿದಂತ ತಿಲಕ್ ವರ್ಮಾ ಮಾತ್ರ 62 ರನ್ಗಳನ್ನ ಕಲೆ ಹಾಕಿದ್ರು. ಬಟ್ ಅವರಿಗೆ ಯಾರಿಂದಲೂ ಸಪೋರ್ಟ್ ಸಿಗ್ಲಿಲ್ಲ. ಅಂತಿಮವಾಗಿ 19ನೇ ಓವರ್ನಲ್ಲೇ ಭಾರತ 162 ರನ್ಗಳಿಗೆ ಆಲ್ಔಟ್ ಆಗೋ ಮೂಲಕ 51 ರನ್ಗಳ ಹೀನಾಯ ಸೋಲನ್ನ ಅನುಭವಿಸಿದ್ರು. ಅಷ್ಟಕ್ಕೂ ಭಾರತದ ಸೋಲಿಗೆ ಏನೆಲ್ಲ ಕಾರಣ ಆಯಿತು, ಹಾಗೆ ಮುಂದಿನ ಪಂದ್ಯಗಳಿಗೆ ಏನೆಲ್ಲ ಅಲರ್ಟ್ ಆಗಬೇಕಿದೆ ಅನ್ನೋದನ್ನ ಒಂದೊಂದಾಗಿ ಪಾಯಿಂಟ್ಸ್ ಪ್ರಕಾರ ನೋಡ್ತಾ ಹೋಗೋಣ. ಮೊದಲನೇದಾಗಿ ಬೌಲಿಂಗ್ ನಲ್ಲಿ ಧಾರಾಳವಾಗಿ ರನ್ಸ್ ಕೊಟ್ಟಂತ ಬೌಲರ್ಸ್. ಮೊದಲ ಪಂದ್ಯದಲ್ಲಿ ಭಾರತದ ಬ್ಯಾಟಿಂಗ್ ತುಂಬಾನೇ ದಿ ಬೆಸ್ಟ್ ಅನ್ನೋ ತರ ಏನಿರಲಿಲ್ಲ. ಅವತ್ತು ಹಾರ್ದಿಕ್ ಪಾಂಡ್ಯ ಅದ್ಭುತವಾಗಿ ಅರ್ಧ ಶತಕ ಬಾರಿಸಿದ್ರಿಂದ ಮಾತ್ರ 170+ ಸ್ಕೋರ್ ಬಂದಿತ್ತು. ಬಟ್ ಆ ಮ್ಯಾಚ್ ಅನ್ನ ಡಿಫೆನ್ಸ್ ಮಾಡ್ಕೊಂಡಿದ್ದು ಬೌಲರ್ಗಳು. ಜಸ್ಟ್ 70+ ರನ್ಗಳಿಗೆ ಸೌತ್ ಆಫ್ರಿಕಾ ತಂಡವನ್ನು ಆಲ್ಔಟ್ ಮಾಡಿ 101 ರನ್ಗಳ ಅಂತರದಲ್ಲಿ ಗೆಲುವನ್ನ ದಾಖಲಿಸಿದ್ರು. ಬಟ್ ನಿನ್ನೆ ಮ್ಯಾಚ್ ಅಲ್ಲಿ ಬೌಲರ್ಸ್ ತುಂಬಾನೇ ಎಕ್ಸ್ಪೆನ್ಸಿವ್ ಆದ್ರು. ಅದರಲ್ಲೂ ಕೂಡ ಹರ್ಷದೀಪ್ ಅಂತೂ 13+ ರನ್ ರೇಟ್ ನಲ್ಲಿ ರನ್ಗಳನ್ನ ಬಿಟ್ಕೊಟ್ರು ಎಕಾನಮಿಯಲ್ಲಿ. ಅದು ಅಲ್ಲದೆ ಇನ್ನು ವರುಣ್ ಚಕ್ರವರ್ತಿ ಮಾತ್ರ 7+ ಅಲ್ಲಿ ಕೊಟ್ಟಿದ್ದು ರನ್ಸ್ ಅನ್ನ, ಹಾಗೆ 2 ವಿಕೆಟ್ ಅನ್ನ ಭೇಟಿಯಾಡಿದ್ದು. ಉಳಿದಂತೆ ಎಲ್ಲರೂ ಕೂಡ 9+, 10+, 11+, ಹರ್ಷದೀಪ್ ಅಂತೂ 13+ ಓವರ್ಗೆ 13+ ರನ್ಗಳನ್ನ ಬಿಟ್ಕೊಡ್ತಾರೆ. ಸೊ ಬೌಲಿಂಗ್ ತುಂಬಾನೇ ವೀಕ್ ಅನಿಸಿತ್ತು. ಅದು ಅಲ್ಲದೆ ಅದನ್ನ ಚೆನ್ನಾಗಿ ಬಳಸ್ಕೊಂಡಂತ ಸೌತ್ ಆಫ್ರಿಕಾ ಬ್ಯಾಟರ್ಗಳು ಅದ್ಭುತವಾಗಿ ಬ್ಯಾಟಿಂಗ್ ಮಾಡಿ ಒಳ್ಳೆ ಸ್ಕೋರ್ ಅನ್ನ ಕಲೆ ಹಾಕಿದ್ರು. ಹೈಯೆಸ್ಟ್ ರನ್ಗಳನ್ನ ಆಲ್ರೆಡಿ ಹೊಡೆಸ್ಕೊಂಡಾಗಿತ್ತು. ಬಟ್ ಬ್ಯಾಟಿಂಗ್ ಇಳಿದವ್ರು ಏನ್ ಮಾಡ್ತಾರೆ, ಫಸ್ಟ್ ಓವರ್ನಲ್ಲೇ ವಿಕೆಟ್ ಅನ್ನ ಕಳ್ಕೊಳ್ಳುತ್ತೆ ಕ್ರೀಸ್ ಕಚ್ಚಿ ನಿಲ್ಲದಂತ ಬ್ಯಾಟರ್ಗಳು ಭಾರತ ಪರ. ಫಸ್ಟ್ ಓವರ್ನಲ್ಲೇ ಶುಭ್ಮನ್ ಗಿಲ್ ಡಕ್ಔಟ್. ಒಂದೇ ಒಂದು ಬಾಲ್ ಫೇಸ್ ಮಾಡಿ ಖಾತೆಯನ್ನು ಕೂಡ ತೆರೆಯದೆ ಫಸ್ಟ್ ಬಾಲ್ನಲ್ಲೇ ಡಕ್ಔಟ್ ಆಗಿ ಪೆವಿಲಿಯನ್ಗೆ ಹೋಗ್ತಾರೆ. ಆನಂತರ ಅಕ್ಷರ್ ಪಟೇಲ್ನ 3ನೇ ಸ್ಲಾಟ್ನಲ್ಲಿ ಕಳಿಸ್ತಾರೆ. ಆಲ್ರೌಂಡರು ಫಿನಿಷರ್ ಅಕ್ಷರ್ ಪಟೇಲ್ ನಂಬರ್ 3 ನಲ್ಲಿ ಬರ್ತಾರೆ. ಬಟ್ ಅವ್ರು ಸೆಟಲ್ ಆಗಕ್ಕೆ ತುಂಬಾ ಟೈಮ್ ತಗೊಳ್ತಾ ಇದ್ರು. 21 ಬಾಲ್ಗಳನ್ನ ಫೇಸ್ ಮಾಡಿದ್ರು ಕೂಡ ಕೊನೆಗೂ ಅವರಿಂದ ಬಿಗ್ ಸ್ಕೋರ್ ಬರಲಿಲ್ಲ. 21 ರನ್ಗಳನ್ನೇ ಗಳಿಸಿ ಹಂಗೆ ಪೆವಿಲಿಯನ್ ಸೇರ್ಕೊಂಡ್ರು. ನೆಕ್ಸ್ಟ್ ಸೂರ್ಯಕುಮಾರ್ ಯಾದವ್ ಅಂತೂ ಬಂದ ಪುಟ್ಟ ಹೋದ ಪುಟ್ಟ. ಇನ್ನು ನೆಕ್ಸ್ಟ್ ತಿಲಕ್ ವರ್ಮಾ ಬರ್ತಾರೆ. ತಿಲಕ್ ವರ್ಮಾಗೆ ಯಾರಿಂದಲೂ ಕೂಡ ಒಳ್ಳೆ ಪಾರ್ಟ್ನರ್ಶಿಪ್ ಸಿಗ್ಲಿಲ್ಲ. ಹೀಗಾಗಿ ಬ್ಯಾಕ್ ಟು ಬ್ಯಾಕ್ ವಿಕೆಟ್ ಬೀಳ್ತಾನೆ ಹೋಯ್ತು. ಹಾಗಾಗಿ ಬ್ಯಾಟಿಂಗ್ ಕಂಪ್ಲೀಟ್ ಆಗಿ ವೀಕ್ ಆಗಿತ್ತು. ಅಂಡ್ ನಂಬರ್ 3 ನಲ್ಲಿ ಅಕ್ಷರ್ ಪಟೇಲ್ನ ಕಳಿಸಿದ್ದು ಕೂಡ ಭಾರತದ ಸೋಲಿಗೆ ಕಾರಣ ಆಯ್ತು ಅಂದ್ರೂ ಕೂಡ ತಪ್ಪಾಗಲ್ಲ. ಯಾಕಂದ್ರೆ ಭಾರತದ ಪರ ಓಪನರ್ ಆಗಿದಂತಹ ಶುಭ್ಮನ್ ಗಿಲ್ ಡಕ್ಔಟ್ ಆದಾಗ ಆನಂತರ ಇನ್ಕ್ರೀಸ್ ಮಾಡಬೇಕಾಗಿದ್ದು, ರನ್ಸ್ ಅನ್ನ ಇನ್ಕ್ರೀಸ್ ಮಾಡಬೇಕಾಗಿದ್ದು ಟಾಪ್ ಆರ್ಡರ್ ಬ್ಯಾಟರ್ ಬಂದಿದ್ರೆ ಬಹುಶಃ ಅಲ್ಲಿ ಪವರ್ ಹಿಟ್ ಗಳನ್ನ ನೋಡಬಹುದಿತ್ತು. ಅಭಿಷೇಕ್ ಶರ್ಮಾಗೂ ಕೂಡ ಒಳ್ಳೆ ಸಾಥ್ ಸಿಗ್ತಾ ಇತ್ತು. ಬಟ್ ಅಲ್ಲಿ ಇಬ್ರು ಕೂಡ ಲೆಫ್ಟ್ ಹ್ಯಾಂಡ್ ಬ್ಯಾಟರ್ಗಳು, ಅಕ್ಷರ್ ಹಾಗೆ ಅಭಿಷೇಕ್ ಇದ್ದದ್ದು ಓಪನರ್ಗಳ ಇದರಲ್ಲಿ. ಸೊ ಅವಾಗ ಏನಾಯ್ತು, ಗಿಲ್ ಔಟ್ ಆದ್ಮೇಲೆ ಇಬ್ರು ಕೂಡ ಲೆಫ್ಟ್ ಹ್ಯಾಂಡರ್ ಬ್ಯಾಟರ್ಸೇ ಆದ್ರು. ಸೊ ಅದು ಕೂಡ ಎಲ್ಲೋ ವರ್ಕೌಟ್ ಆಗ್ಲಿಲ್ಲ. ಬಹುಶಃ ಇದು ಕೂಡ ಸೋಲಿಗೆ ಕಾರಣ ಆಯ್ತು. ಅಂಡ್ ಈ ಪಂದ್ಯದಲ್ಲಿ ಗಿಲ್ ಮತ್ತು ಸೂರ್ಯ ಈ ಪಂದ್ಯದಲ್ಲೂ ಫೇಲ್ಯೂರ್ ಆಗಿದ್ದು ಕೂಡ ಭಾರತಕ್ಕೆ ದೊಡ್ಡ ಹೊಡೆತವನ್ನೇ ಕೊಡ್ತು. ಇವರಿಬ್ರು ಮೇಲೆ ಕೂಡ ತುಂಬಾನೇ ಜವಾಬ್ದಾರಿ ಇತ್ತು, ಕ್ಯಾಪ್ಟನ್ ಹಾಗೆ ವೈಸ್ ಕ್ಯಾಪ್ಟನ್.
ಬಟ್ ಇಡೀ ವರ್ಷ ಇವರು ಆಡ್ತಾನೆ ಇಲ್ಲ T20ನಲ್ಲಿ. ಅದು ಯಾವ ಕಾರಣಕ್ಕೆ ಇವರನ್ನು ಇಟ್ಕೊಂಡಿದ್ದಾರೋ BCCI ಹಾಗೆ ಕೋಚ್ ಗಂಭೀರ್ಗೆ ಗೊತ್ತು. ಬಹುಶಃ ಬೇರೆ ಈ ಸ್ಥಾನದಲ್ಲಿ ಯಾರೇ ಇದ್ರು ಕೂಡ ಅವರನ್ನ ಖಂಡಿತವಾಗ್ಲೂ ತಂಡದಿಂದ ಕಿಕ್ಔಟ್ ಮಾಡ್ತಾ ಇದ್ರು. ಬಟ್ ಇವರಿಬ್ಬರನ್ನು ಕೂಡ ಉಳಿಸ್ಕೊಂಡಿದ್ದಾರೆ. ಇತ್ತೀಚಿನ ಪಂದ್ಯಗಳಲ್ಲಿ ಭಾರತದ ಬ್ಯಾಟಿಂಗ್ನ ನೋಡಿದಾಗ ಇವರಿಬ್ರು ಕೂಡ ಆಟಕ್ಕುಂಟು ಲೆಕ್ಕಕ್ಕಿಲ್ಲ ಅನ್ನೋಂತಾಗಿದ್ದು ಉಳಿದ ಬ್ಯಾಟರ್ಗಳಷ್ಟೇ ಪಂದ್ಯವನ್ನ ಗೆಲ್ಲಿಸಿದ್ದಾರೆ. ಸೊ ಭಾರತ ಅಜೇಯವಾಗಿ ಏನು T20 ವಿಶ್ವಕಪ್ ಗೆದ್ದ ಬಳಿಕ ವಿನ್ ಆಗ್ತಾ ಇದೆ ಸರಣಿಗಳನ್ನ ಅಂದ್ರೆ ಇವರಿಬ್ಬರ ಕೊಡುಗೆ 0.1% ಕೂಡ ಇಲ್ಲ. ಏನು ಅಭಿಷೇಕ್ ಶರ್ಮಾದು ಆಲ್ಮೋಸ್ಟ್ 50% ಬ್ಯಾಟಿಂಗ್ ಅಲ್ಲಿ ಅವ್ರದೇ ಇರುತ್ತೆ. ಇನ್ನು ಮಿಕ್ಕಿದ್ದು ಕ್ರೂಷಿಯಲ್ ಟೈಮಲ್ಲಿ ತಿಲಕ್ ವರ್ಮಾ ಆಡ್ಕೊಂಡು ಬಂದಿದ್ದಾರೆ. ಏಷ್ಯಾ ಕಪ್ ಫೈನಲ್ನಲ್ಲೂ ಕೂಡ ತಿಲಕ್ ವರ್ಮಾ ಆಡಿದ್ದಕ್ಕೆ ಅವತ್ತಿನ ಪಂದ್ಯವನ್ನ ಭಾರತ ಗೆಲ್ಲುತ್ತೆ. ಅಂಡ್ ನಿನ್ನೆ ಮ್ಯಾಚಲ್ಲೂ ಕೂಡ ಅವ್ರು ಮಾತ್ರನೇ ಏಕಾಂಗಿಯಾಗಿ ಹೋರಾಟವನ್ನ ಮಾಡ್ತಾರೆ. ಸೊ ಕೆಲವರೆಲ್ಲ ಏನಿದ್ದಾರೆ ಒಂದ್ ಮ್ಯಾಚಲ್ಲಿ ಕೈ ಕೊಟ್ಟರು ಕೂಡ ಇನ್ನೊಂದು ಮ್ಯಾಚಲ್ಲಿ ರಿಕವರ್ ಆಗ್ತಿದ್ದಾರೆ. ಬಟ್ ಗಿಲ್ ಮತ್ತು ಸೂರ್ಯನ್ ವಿಚಾರದಲ್ಲಿ ಹಾಗಾಗ್ತಾನೆ ಇಲ್ಲ. ಸೊ ಇವರಿಬ್ರು ಕೂಡ ತಂಡಕ್ಕೆ ಹೊರೆಯಾಗ್ತಿದ್ದಾರೆ. ಅಂಡ್ ಇನ್ನೊಂದು ಮೇನ್ ಏನಪ್ಪಾ ಅಂತಂದ್ರೆ ಸೌತ್ ಆಫ್ರಿಕಾ ಬ್ಯಾಟಿಂಗ್ ಹಾಗೆ ಬೌಲಿಂಗ್ ಸೂಪರ್ ಆಗಿತ್ತು. ಹಾಗಾಗಿ ಭಾರತ ಈ ಪಂದ್ಯವನ್ನ ಸೋಲ್ತು ಸೌತ್ ಆಫ್ರಿಕಾ ಗೆಲ್ತು ಅನ್ನೋದಕ್ಕೆ ಇದು ಮೇನ್ ರೀಸನ್. ನಿನ್ನೆ ಮ್ಯಾಚ್ ಅಲ್ಲಿ ಅವರು ಬೌಲಿಂಗ್ ನಲ್ಲೂ ಕೂಡ ಚೆನ್ನಾಗಿ ಕಟ್ಟಿ ಹಾಕ್ತಾರೆ, ಹಾಗೆ ಬ್ಯಾಟಿಂಗ್ ನಲ್ಲಂತೂ ಅದ್ಭುತವಾಗಿ ರನ್ಗಳನ್ನ ಕಲೆ ಹಾಕ್ತಾರೆ. ಸೊ ಇದು ಭಾರತದ ಸೋಲಿಗೆ ಕಾರಣ ಆಯಿತು. ಹೀಗೆ ಭಾರತದ ಸೋಲಿಗೆ ಭಾರತ ತಂಡದ ಆಟಗಾರರ ಕಳಪೆ ಪ್ರದರ್ಶನವೇ ಪ್ರಮುಖ ಕಾರಣ ಆಯಿತು. ಅದರಲ್ಲೂ ಕ್ಯಾಪ್ಟನ್ ಮತ್ತು ವೈಸ್ ಕ್ಯಾಪ್ಟನ್ ಅಂತೂ ಪದೇ ಪದೇ ಫೇಲ್ಯೂರ್ ಆಗ್ತಾನೆ ಇದ್ರು ಕೂಡ ಅದು ಯಾವ ಕಾರಣಕ್ಕೆ ಅವರಿಗೆ ಚಾನ್ಸ್ ಕೊಡ್ತಿದ್ದಾರೆ ಅನ್ನೋದು BCCI ಮಾತ್ರನೇ ಗೊತ್ತು. ನಮಸ್ಕಾರ.